ಎಜೆ ನ್ಯೂಸ್ಗೆ ಸ್ವಾಗತ. ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ 2024-25ನೇ ಸಾಲಿನ ಹಿಂಗಾರು ಬಿತ್ತನೆ ಬೀಜವನ್ನು ರಿಯಾಯಿತಿ ದರದಲ್ಲಿ ವಿತರಿಸುವ ಕಾರ್ಯಕ್ಕೆ ಯರಗಟ್ಟಿ ತಹಶೀಲ್ದಾರ್ ಎಂಎನ್ ಮಠದ ಗುರುವಾರ ಚಾಲನೆ ಕೊಟ್ಟಿದ್ದಾರೆ. ಕೃಷಿ ಅಧಿಕಾರಿ ಶಿವಪ್ರಕಾಶ್ ಪಾಟೀಲ್ ಮಾತನಾಡಿ, ರೈತರು ಶಾಂತಿಯುತವಾಗಿ ಬಿತ್ತನೆ ಬೀಜ ಪಡೆಯಬೇಕು. ಕಡಲೆ, ಜೋಳ ಮತ್ತು ಗೋಧಿ ಬೀಜವನ್ನು ದಾಸ್ತಾನು ಮಾಡಲಾಗಿದ್ದು, ಎಫ್ಐಡಿ ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ತಂದು ಬೀಜವನ್ನು ರಿಯಾಯಿತಿ ದರದಲ್ಲಿ ಪಡೆದುಕೊಳ್ಳಬೇಕು ಎಂದರು. ಒಂದು ಎಷ್ಟು 3 kg ಪ್ಯಾಕೆಟ್ ಇದು 1 ಎಕರೆಗೆ ಆಕೈತಿ. ಅದು 170 ರೂಪಾಯಿ. 170 ರೂಪಾಯಿ ಜೋಳ ಸಾಮಾನ್ಯ ರೈತರಿಗೆ. ಇದನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತಿದ್ದೀವಿ. 35 ಅನ್ನೋದು ಒಂದು ತಳಿ, ಇನ್ನೊಂದು SPV 2217 ಎರಡು ತಳಿಯನ್ನ ಜೋಳದ ಮುಖ್ಯವಾದ ತಳಿಗಳನ್ನ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಇವು ನಮ್ಮೇನಪ್ಪ ಅಂದ್ರೆ ಎರಡು ಮುಖ್ಯವಾದ ಹಿಂಗಾರಿ ಹಂಗಾಮಿನ ಮುಖ್ಯವಾದಂಥ ಬೆಳೆಗಳು. ನಮ್ಮ ತಾಲೂಕಿನಾದ್ಯಂತ ನೋಡಿದಾಗ ಫಸ್ಟ್ ಕಡ್ಲಿ ಬರ್ತೈತಿ, ಎರಡನೇದ್ದು ಜೋಳ, ಮೂರನೇದ್ದು ಗೋಧಿ ಮುಖ್ಯವಾಗಿ. ಆಮೇಲೆ ಸೂರ್ಯಕಾಂತಿ ಕೂಡ ಕೆಲವು ಭಾಗಗಳಲ್ಲಿ ಬೆಳೀತಾರೆ. ಈ ಒಂದು 4 ಮುಖ್ಯವಾದ ಬೆಳೆಗಳನ್ನು ಇಟ್ಕೊಂಡು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಇವೆಲ್ಲ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ರಿಯಾಯಿತಿ ದರದೊಳಗೆ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ರೈತ ಬಾಂಧವರು ಸ್ವಲ್ಪ ಎಲ್ಲಾನು ಇದನ್ನ ಯಾವುದೇ ಗಲಾಟೆಗಳಾಗದಂತೆ ಆರಾಮ್, ನೀವು ಎಲ್ಲರಿಗೂ ಬೀಜದಂತೂ ತೊಂದರೆ ಇಲ್ಲ. ಯಾಕಂದ್ರೆ ನಮಗೆ ಬೀಜ ದಾಸ್ತಾನು ಎಲ್ಲೈತಿ ಅಂತಂದ್ರೆ ಸವದತ್ತಿ ಒಳಗೈತಿ. ಬೀಜ ಏನಪ್ಪಾ ಅಂದ್ರೆ KSSC ಕರ್ನಾಟಕ ಸೀಡ್ ಸರ್ಟಿಫಿಕೇಶನ್ ಕಾರ್ಪೊರೇಷನ್ ಅಂತ ಹೇಳಿ ಇಲ್ಲೇ ಐತಿ. ಯಾವುದೇ ಗೊಂದಲಕ್ಕೆ ಒಳಗಾಗದಂಗೆ ಎಲ್ಲರಿಗೂ ಬೀಜ ದೊರಕುತ್ತೆ ಅದನ್ನ ಹೇಳ್ಬೋದು ನಾವು. ಯಾಕಂದ್ರೆ ಕಳೆದ ವರ್ಷ ಸುಮಾರು 33,500 ಜನರು ರೈತರು ರಬ್ಬಿ ಹಿಂಗಾಮಿಗೆ ನಮ್ಮ ತಾಲೂಕಿನಾದ್ಯಂತ ರೈತರಿಗೆ ನಾವು ವಿತರಣೆ ಮಾಡಿದ್ವಿ. 33,500 ಯಾವುದೋ ಒಂದು ವಿಷಯ ಅಂದ್ರೆ ಕೆಲವೊಂದು ನಮ್ಗೆ ಇತ್ತು ಜೋಳ ಗೋಧಿ ವೆರೈಟಿ ಇತ್ತು. ಬಟ್ ಏನಂದ್ರೆ ಎಲ್ಲರೂ US ವೆರೈಟಿನ ಕೇಳಿದ್ರು. ಈ ಸರಿ ನಾವ್ ಏನ್ ಮಾಡಿವಿ ಅಂದ್ರೆ ಅದಕ್ಕೆ US ವೆರೈಟಿನ ಜಾಸ್ತಿ ಸಪ್ಲೈ ಮಾಡೋದೊಂದು ಯೂನಿವರ್ಸಿಟಿಗೆ JD ಅವ್ರ ಕಡೆಯಿಂದ ಲೆಟರ್ ಬರೆಸಿ ರಿಕ್ವೆಸ್ಟ್ ನ ಮಾಡಿವಿ. ಈ ಸರಿ ಅದು ತೊಂದರೆ ಆಗುದಿಲ್ಲ. ಹೋದ್ ಸರಿ ನಾವು ಬರೀ US ವೆರೈಟಿನ ಕೇಳಿದ್ವಿ. ಲೋಕ್ ಅನ್ನೋದು ವೆರೈಟಿ ಅವು ಕೆಲವೊಂದು 2-3 ವೆರೈಟಿ ಇದ್ವು. ಅದ್ರ ಏನಾಕತಿ ಕೆಲವೊಂದು ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಯರಗಟ್ಟಿಯಲ್ಲಿ ನಾವೇನಪ್ಪಾ ಅಂದ್ರೆ ರೈತ ಸಂಪರ್ಕ ಕೇಂದ್ರ ಯರಗಟ್ಟಿ ವತಿಯಿಂದ ಬೀಜ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಇದು APMC ಇದು ನೀಲಕಂಠ ಸರ್ ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ತಹಶೀಲ್ದಾರ್ ಆದಂತಹ ಮಠ ಸರ್ ಹಾಗೂ ರೈತ ಸಂಘದಿಂದ ಆಗಮಿಸಿರ್ತಕ್ಕಂಥ ಮುಖಂಡರಾಗಿ ನುಗ್ಗನಟ್ಟೂರು ಹಾಗೂ ಎಲ್ಲ ನಮ್ಮ ನಾಮನಿರ್ದೇಶಕ ಸದಸ್ಯರು, APMCಯ ನಿರ್ದೇಶಕರು ಹಾಗೂ ಮುಖ್ಯವಾಗಿ ನಮ್ಮ ರೈತ ಬಾಂಧವರು, ಪತ್ರಿಕಾ ಮಾಧ್ಯಮದವರು ಹಾಗೂ ಪಂಚಾಯತ್ ನಮ್ಮ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಯವರು. ಈಗ ಏನಪ್ಪಾ ಅಂದ್ರೆ ನಾವು ನಿನ್ನೆ ಆಕ್ಚುಲಿ ಮೊನ್ನೆ ಚಾಲೂ ಮಾಡಿದ್ವಿ. ಮುನ್ವಳ್ಳಿ ಒಳಗ ನಮ್ಮ ತಹಶೀಲ್ದಾರ್ ಎಂಎನ್ ಮಠದ ಮಾರ್ಗದರ್ಶನದಲ್ಲಿ ಬೀಜ ವಿತರಣೆ ಪ್ರಾರಂಭಿಸಲಾಗಿದೆ. APMC ಅಧ್ಯಕ್ಷ ನೀಲಕಂಠ ಸಿದ್ದವಸನವರ್, APMC ಸದಸ್ಯ ರಫೀಕ್ DK, ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರು ಆದ ನಿಖಿಲ್ ಪಾಟೀಲ್, ಹನುಮಂತ ಹಾರುಗೊಪ್ಪ, ಸಲೀಂ ಬೇಗ ಜಮಾದರ್, ರೈತ ಉತ್ಪಾದನೆ ಸಂಘದ ಕಾರ್ಯದರ್ಶಿ ಮನೋಹರ್ ದಿನ್ನಿಮನಿ, ರೈತರು ಆದ ಶಿವಾನಂದ ಕರಿಗೋನವರ್, ಶಿವಲಿಂಗಪ್ಪ ನುಗ್ಗನಟ್ಟಿ, ಗಿರೇಪ್ಪ ಗಂಗಾರೆಡ್ಡಿ, ಯಕ್ಕೀರಪ್ಪ ತಳ್ವಾರ್, ಫಾರೂಕ್ ಅತ್ತಾರ್, ಗೌಡಪ್ಪ ಉಡುಪುಡಿ, ಯಮನಪ್ಪ ಮಾಳಿಕಿ, ರಂಗಪ್ಪ ಗಂಗಾರೆಡ್ಡಿ, ಶಿವಲಿಂಗ ಬಿರಾದರ್ ಪಾಟೀಲ್, ರೈತ ಸಂಪರ್ಕ ಕೇಂದ್ರ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.